ಚಿಕ್ಕಮಗಳೂರಿನಲ್ಲಿ ಮೈದುಂಬಿ ಹರಿಯುತ್ತಿರುವ ಭದ್ರಾ ನದಿಯಲ್ಲಿ ಅಪಾಯಕಾರಿ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಕಳಸಾ ತಾಲೂಕಿನ ಕಗ್ಗನಹಳ್ಳ ಬಳಿ ರಿವರ್ ರಾಫ್ಟಿಂಗ್ ಮಾಡಿದ್ದು ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ರಿವರ್ ರಾಫ್ಟಿಂಗ್ ಮಾಡಲಾಗಿದೆ. ಭದ್ರಾ ನದಿಯಲ್ಲಿ 6 ಕಿಲೋಮೀಟರ್ ರಾಫ್ಟಿಂಗ್ ಮಾಡಿ ಸಾಹಸವನ್ನ ಮೆರೆದಿದ್ದಾರೆ. ಭದ್ರೆ ಅಬ್ಬರದಲ್ಲಿ ರಾಫ್ಟಿಂಗ್ಗೆ ಕೆಲ ಸ್ಥಳೀಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮೈದುಂಬಿ ಹರಿತಾ ಇದೆ ಭದ್ರಾ ನದಿಯೊಳಗೆ ಸಾಹಸ ಭರಿತ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಕಳಸಾ ತಾಲೂಕಿನ ಕಗ್ಗನಹಳ್ಳ ಬಳಿ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದು. Briefly. We're really happy. We're doing the bhala gacha. Pedal. Forward hard. ಕಳಸಾ ತಾಲೂಕಿನ ಕಗ್ಗನಹಳ್ಳ ಬಳಿ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ ಯುವಕರು. ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ರಿವರ್ ರಾಫ್ಟಿಂಗ್ ಮಾಡಲಾಗಿದ್ದು ಭದ್ರಾ ನದಿಯಲ್ಲಿ 6 ಕಿಲೋಮೀಟರ್ ರಾಫ್ಟಿಂಗ್ ಮಾಡಿ ಸಾಹಸವನ್ನ ಮೆರೆದಿದ್ದಾರೆ. ಆದರೆ ಈ ಸಾಹಸಕ್ಕೆ ಸ್ಥಳೀಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಚಿಕ್ಕಮಗಳೂರಿನಲ್ಲಿ ಮೈದುಂಬಿ ಈಗಾಗಲೇ ಭದ್ರಾ ನದಿ ಹರಿತಾ ಇದೆ, ಧಾರಾಕಾರ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಭದ್ರಾ ನದಿಯಲ್ಲಿ ಅಪಾಯಕಾರಿ ರಿವರ್ ರಾಫ್ಟಿಂಗ್ ಮಾಡಿರೋದ್ರಿಂದ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆ ಆರ್ಭಟ. ಐತಿಹಾಸಿಕ ಜಾನಪದ ಕೆರೆ ತುಂಬಲು ಕೆಲವೇ ಅಡಿಯಷ್ಟು ಬಾಕಿ ಇದೆ. ಮಾಯದಂತ ಮಳೆ ಬಂತಣ್ಣ ಮದಗದ ಜಾನಪದ ಕೆರೆ ತುಂಬಲು ಇನ್ನೇನು ಕೆಲವು ಅಡಿಗಳಷ್ಟೇ ಬಾಕಿ ಇದೆ. ಕಡೂರು ತಾಲೂಕಿನಲ್ಲಿರುವ ಅತಿ ದೊಡ್ಡ ಐತಿಹಾಸಿಕ ಕೆರೆ ಇದಾಗಿದ್ದು ಮದಗದ ಕೆರೆ ಸೌಂದರ್ಯ ಸವಿಯಲು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು ಮಳೆ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಮುಂದುವರೆದಿದ್ದು ಐತಿಹಾಸಿಕ ಜಾನಪದ ಕೆರೆ ತುಂಬಲು ಇನ್ನೇನು ಕೆಲವು ಅಡಿಯಷ್ಟೇ ಬಾಕಿ ಇದೆ. ಮಾಯದಂತ ಮಳೆ ಬಂತಣ್ಣ ಮದಗದ ಜಾನಪದ ಕೆರೆ ಕಡೂರು ತಾಲೂಕಿನಲ್ಲಿರುವ ಅತಿ ದೊಡ್ಡ ಐತಿಹಾಸಿಕ ಕೆರೆಯನ್ನ ನೋಡಲು ಈಗ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಮದಗದ ಕೆರೆ ಸೌಂದರ್ಯ ಸವಿಯಲು ಪ್ರವಾಸಿಗರು ಅತಿ ಹೆಚ್ಚಾಗಿ ಆಗಮಿಸ್ತಾ ಇದ್ದು ಕಡೂರು ತಾಲೂಕಿನಲ್ಲಿರುವ ಅತಿ ದೊಡ್ಡ ಐತಿಹಾಸಿಕ ಕೆರೆ ಇದಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ. ಮಳೆಯಿಂದ ಮಲೆನಾಡಲ್ಲಿ ಕುಸಿಯುತ್ತಿರುವೆ ಮನೆಗಳು. ಹಳುವಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆಗೋಡೆ ಕುಸಿತಗೊಂಡಿದೆ. ಮಳೆಗೆ ಉಮಾ ರಮೇಶ್ ಎಂಬುವರ ಮನೆಗೋಡೆ ಕುಸಿತಗೊಂಡಿದ್ದು ಮನೆ ಕುಸಿತದಿಂದ ಉಮಾ ರಮೇಶ್ ಕುಟುಂಬ ಕಂಗಾಲಾಗಿದೆ. ಮನೆ ಇಲ್ಲದೆ ಕೊಟ್ಟಿಗೆಯಲ್ಲಿ ಕುಟುಂಬ ವಾಸಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಮಳೆಯಿಂದ ಮಲೆನಾಡಲ್ಲಿ ಮನೆಗಳು ಬೀಳುತ್ತಿವೆ. ಹಳುವಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆಗೋಡೆ ಕುಸಿತಗೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ನಮಗೆ ನಿನ್ನೆ ರಾತ್ರಿ ಮಳೆಗಾಲದಲ್ಲಿ ಮನೆ ಜರಿದೋಗಿದೆ. ನಾವು ಇಲ್ಲಿ ಕೊಟ್ಟಿಗೆಯಲ್ಲಿ ಇದ್ದೀವಿ, ವಾಸವಾಗಿದ್ದೀವಿ. ನಮಗೆ 30 ವರ್ಷದಿಂದ ಮನೆ ಅಂತೂ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಈಗ ಏನೆಲ್ಲ ಹೋಗಿದೆ ಗೋಡೆ ಜರಿದು ಬಿದ್ದಿದೆಯಲ್ಲ, ಒಳಗಡೆ ಏನೇನೆಲ್ಲ ಹೋಗಿದೆ? ಒಳಗಡೆ ಪಾತ್ರೆ ಎಲ್ಲ ಹೋಗಿದೆ, ಹಾಸಿಗೆ ಎಲ್ಲ ಚಂಡಿಯಾಗಿದೆ, ಅಕ್ಕಿ ಬೇಳೆ ಎಲ್ಲ ತರಕಾರಿ ಎಲ್ಲ ಹಾಳಾಗಿ ಹೋಗಿದೆ. ಎಲ್ಲ ನೀರು ಬಿದ್ದು ಗೋಡೆ ಪೂರ ಮಣ್ಣು ಬಿದ್ದು ಎಲ್ಲ ಜರ್ಕೊಂಡು ಹೋಗಿದೆ. ಚಿಕ್ಕಮಗಳೂರಿನಲ್ಲಿ ಮೈದುಂಬಿ ಹರಿಯುತ್ತಿರುವ ಭದ್ರಾ ನದಿಯಲ್ಲಿ ಅಪಾಯಕಾರಿ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಕಳಸಾ ತಾಲೂಕಿನ ಕಗ್ಗನಹಳ್ಳ ಬಳಿ ರಿವರ್ ರಾಫ್ಟಿಂಗ್ ಮಾಡಿದ್ದು ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ರಿವರ್ ರಾಫ್ಟಿಂಗ್ ಮಾಡಲಾಗಿದೆ. ಭದ್ರಾ ನದಿಯಲ್ಲಿ 6 ಕಿಲೋಮೀಟರ್ ರಾಫ್ಟಿಂಗ್ ಮಾಡಿ ಸಾಹಸವನ್ನ ಮೆರೆದಿದ್ದಾರೆ. ಭದ್ರೆ ಅಬ್ಬರದಲ್ಲಿ ರಾಫ್ಟಿಂಗ್ಗೆ ಕೆಲ ಸ್ಥಳೀಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.
ಚಿಕ್ಕಮಗಳೂರಿನಲ್ಲಿ ಮೈದುಂಬಿ ಹರಿತಾ ಇದೆ ಭದ್ರಾ ನದಿಯೊಳಗೆ ಸಾಹಸ ಭರಿತ ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಕಳಸ ತಾಲೂಕಿನ ಕಗ್ಗನಹಳ್ಳ ಬಳಿ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.